ಗೊತ್ತೇನು? ಹೌದಾ? ಅಲ್ಲ, ನಿನಗೇನು ದಾಡಿಯಾಗಿತ್ತು? ಒಂದು ಮಾತು ಫೋನ್ ಮಾಡಿ ನನ್ನ ಮಗಳನ್ನ ಕರೆದು ವಿಚಾರಿಸ್ಕೊಳಕ್ಕೆ ನಿನಗೇನು ದಾಡಿಯಾಗಿತ್ತ ಹಡಿಬಿಟ್ಟು? ಹಾಂ, ಏನು ದಾಡಿಯಾಗಿತ್ತ? ಏನು ದೊಡ್ಡ ಏನು ಮೆರ್ಕೊಂತ ಅಡ್ಡಾಡಕತ್ತಿದ್ದೇನಿಲ್ಲಿ? ಹಾಂ, ನಿನಗೆ ಯಾ ಕೇಳಾವ ಇಲ್ಲ ಅಂಥೇಳಿ ನಿನಗೆ ತಿಳಿದಂಗೆ ಮಾಡ್ಕೊತ ಹೋಗತ್ತಿದ್ದೇನು? ಹಾಂ, ಅಯ್ಯೋ ಅತ್ತಿ, ನನ್ನ ಮಾತು ಸ್ವಲ್ಪ ಕೇಳ್ರತಿ. ನಾನೇನು ಕರಿಬಾರ್ದಂತ ಏನಿದ್ದಿಲ್ಲ ಅತ್ತಿ, ಕರಿಬೇಕಂತ ಅನ್ಕೊಂಡಿದ್ನಿ. ಆದ್ರೆ ಅವಾಗ ನೋಡಿದ್ರೆ ನನಗೆ ಹುಷಾರಿರಲಿಲ್ಲ. ಆಮೇಲೆ ನೋಡಿದ್ರೆ ಏನೇನೋ ಆಯಿತು. ಹಾಗಾಗಿ ನನಗೆ ಕರೆಯೋಕ್ಕಾಗಿಲ್ಲ. ಇಲ್ಲಾಂದಿದ್ರೆ ನಾನು ಕರೀದ ಬಿಡ್ತಿದ್ದೀನಿ ರತಿ. ಎಲ್ಲ ಸುಳ್ಳಬೇ, ಎಲ್ಲ ಸುಳ್ಳ. ಈಗ ನೋಡು, ನಮಗೆ ನೀವು ಬಂದಿದ್ದು ಒಂದು ಮಾತು ಹೇಳೇ ಇಲ್ಲ. ನನಗೆ ಚಿಕ್ಕಪ್ಪ ಹೇಳಿದ, ಚಿಕ್ಕಪ್ಪ ಹೇಳಾನು ನಾನು ಬನ್ನಿ. ಆದ್ರೆ ಅತ್ತಿ ವೈನಿ ಒಂದು ಮಾತಾದರೂ ಹೇಳಿದ್ದು, ಅಪ್ಪ ಅಮ್ಮ ಬಂದರು, ಬಂದು ನೋಡ್ಕೊಂಡು ಹೋಗಂತೇಳಿ. ಇಲ್ಲ ಮಮ್ಮಿ, ಹೇಳೇ ಇಲ್ಲ. ನನಗಂತೂ ಎಷ್ಟು ಬೇಜಾರಾಯ್ತು ಗೊತ್ತಾ ಮಮ್ಮಿ? ನನಗೆ ತವ್ರ ಮನೆನೇ ಇಲ್ಲ ಅನ್ನೋಂಗೆ. ಒಂದು ಯುಗಾದಿಗಿಲ್ಲ, ಒಂದು ಸಂಕ್ರಾಂತಿಗಿಲ್ಲ, ಒಂದು ಪಂಚಮಿಗಿಲ್ಲ, ಯಾವ ಹಬ್ಬಕ್ಕೂ ನನ್ನನ್ನು ಕರೆಯಲ್ಲ. ನನಗೆ ಹೆಂಗಾಗ್ಬೇಡ ಮಮ್ಮಿ. ನನಗೆ ತವ್ರ ಮನೆ ಇದ್ದು ಇಲ್ದಂಗೆ ಆಗೈತಿ ಗೊತ್ತೇನು? ಅದ್ರಾಗ ನಮ್ಮ ನೆಗೆನೇ ಬೇರೆ, ಹೊಳ್ಳ ಮಳ್ಳ ತವ್ರ ಮನೆಗೆ ಹೋಗಿ ಬರ್ತಾಳೆ. ಆದ್ರೆ ನಾನು ಗಂಡ ಮನೆಯಾಗ ಇರಬೇಕು. ಮನಸ್ಸಿಗೆ ಎಷ್ಟು ನೋವು ಆಗೈತೆ ಗೊತ್ತೇ ಮಮ್ಮಿ? ನಂಗೆ ತವ್ರ ಮನೆನೇ ಇಲ್ಲ ಅಂತೇಳಿ ಅನ್ನೋಂಗಾಗಿತ್ತು ಮಮ್ಮಿ. ನೀ ಬರೋ ಮಟ, ನೀ ಬಂದ್ಮೇಲೆ ನನಗೆ ಸಮಾಧಾನ ಆಗಿತ್ತು ಮಮ್ಮಿ. ಅಯ್ಯೋ ನನ್ನ ಮಗಳು ಕಣ್ಣೀರು ಹಾಕಕತ್ಯ. ನನ್ನ ಮಗಳ ಕಣ್ಣೀರು ಹಾಕುವಂಗೆ ಮಾಡ್ತೇನ ಹಡಿಬಿಟ್ಟು? ಅಲ್ಲ ಮೂಳ, ನಿನಗೇನು ದಾಡಿ ಬಂದಿತ್ತು? ಒಂದು ಹಬ್ಬಕ್ಕೆ ಕರೆದ ನೀ ಏನು ಕೊಡ್ದಿದ್ರು ಪರವಾಗಿಲ್ಲ ಮೂಳ. ಮನಿ ಮಗಳಾಕಿ, ನೀ ನಿಂತವ್ರ ಮನೆಗೆ ಹೋಗಿಲ್ಲ ಅಂದ್ರೆ ಏನಾತ? ಆಕಿನಾರ ಒಂದು ಮಾತು ನಿನ್ನ ಕರಿಯಾಕಿನ ದಾಡಿ ಆಗಿತ್ತೇನು? ಹಾಂ, ಕರಿಯಾಕಿನ ದಾಡಿ ಆಗಿತ್ತು. ನಿಮ್ಮ ಅಪ್ಪಂದು ಏನಾರ ಗಂಟೆ ತಂದಿಟ್ಟೇನು ಈ ಮನ್ಯಾಗ? ಹಾಂ, ಆಕೆ ಬಂದು ಉಂಡ್ರ ಅವ್ರ ಅನ್ನಂದು ಅಂತಾಳ. ಇಲ್ಲ, ನಾವು ಗಳಿಸಿಟ್ಟಿದ್ದೀನಿ ಬಂದು ತಿಂದು ಕಾಳಾಕಿ. ನಿನಗೇನು ದಾಡಿ ಹಡಿಬಿಟ್ಟು ಹೆಣ್ಣ ಆಕಿನ ಕರೆದ ಒಂದು ಹೊತ್ತಿ ಊಟ ಹಾಕಿ ಕಳ್ಸಾಕ. ನೀನು ಊಟ ಹಾಕಿ ಕಳಿಸಿದ್ರು ಪರವಾಗಿಲ್ಲ, ಒಂದಿಟ್ಟು ಮನೆಗೆ ಕರೆದ ಒಂದು 2 ದಿನ ಇದ್ದು ಹೋಗ್ಬಾ ಅಂತಂದ್ರೆ ಆ ಹುಡುಗಿಗೆ ಎಷ್ಟು ನೆಮ್ಮದಿ ಇರ್ತೈತಿ. ಅಯ್ಯೋ ನನಗೂ ತವ್ರ ಮನೆ ಐತಲ್ಲ ಅಂಥೇಳಿ ಎಷ್ಟೆಲ್ಲ ಆಸೆ ಇರ್ತೈತಿ. ನಿನಗೇನು ದಾಡಿ ಆಗಿತ್ತು? ಹಾಂ, ನಿಂಗೇನು ದಾಡಿ ಆಗಿತ್ತು? ಅಯ್ಯೋ ಅತ್ತಿ, ನನ್ನ ಮಾತು ಸ್ವಲ್ಪ ಕೇಳತಿ. ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಅವಾಗಿನ ಸಿಚುವೇಶನ್ ನನಗೂ ಹಾಗೆ ಇತ್ತು ಅತ್ತಿ. ಇಲ್ಲ ಅಂದಿದ್ರೆ ನಾನು ಕರಿತಾ ಇರ್ತಿದ್ದೇನೆ, ನಾನು ಕರಿತಿದ್ದೆ ಅತ್ತಿ. ಆದರೆ ಆ ಟೈಮಲ್ಲಿ ಏನಾಗಿತ್ತು ಏನು ನನಗೂ ಒಂದು ತಿಳಿತಾ ಇಲ್ಲ ಅತ್ತಿ. ಅದು ಹಬ್ಬಗಳಿಗೆ ಕರಿಬೇಕು ಅಂತಂದ್ರೆ ಒಂದು ಹಬ್ಬದಲ್ಲಿ ಜಾನುಗೆ ಆರಾಮಿರಲಿಲ್ಲ, ಇನ್ನೊಂದು ಹಬ್ಬದಲ್ಲಿ ನನಗೆ ಆರಾಮಿರಲಿಲ್ಲ. ನಮಗೆ ಆರಾಮಿಲ್ಲದ ಟೈಮ್ದಾಗ ನಾವು ಕರೆದು ಅಯ್ಯೋ ನಮ್ಮ ಕೆಲಸ ಮಾಡೋಕ್ಕೆ ಕರ್ಸ್ಕೊಂಡಾರಂತ ಅನ್ಬಾರ್ದು ಅಂತ ಸುಮ್ಮನೆ ಅದೇ. ಆಮೇಲೆ ನೋಡಿದ್ರೆ ಕ್ರಿಶ್ ಈ ರೀತಿ ಮಾಡ್ದ. ಅವ್ನು ಮಾಡಿದ್ಮೇಲೆ ಆ ರೀತಿ ಅದೆಲ್ಲರಿಗೂ ಗೊತ್ತಾಗ್ತೈತಿ ಅಂಥೇಳಿ ನಾನು ಅದನ್ನು ಯಾರಿಗೂ ಹೇಳಬಾರ್ದು, ನೀವು ಬಂದ ಮೇಲೇ ಗೊತ್ತಾಗಲಿ ಅಂಥೇಳಿ ನಾನು ಅವಾಗೂ ಕರೀಲಿಲ್ಲ. ನನ್ನದೇ ತಪ್ಪು ಅತ್ತಿ. ನನಗೇನು ಅವಳ ಮನೆ ಕರಿಬಾರ್ದು ಅಂತ ಏನಿಲ್ಲ ಅತ್ತಿ. ಅವಳನ್ನ ಕರೆಯೋದ್ರಿಂದ ನಮ್ದೇನು ಗಂಟು ಖರ್ಚಾಗತ್ತಾ? 1 ಹೊತ್ತಿನ ಊಟ, 2 ಹೊತ್ತಿನ ಊಟ, ಇಷ್ಟಕ್ಕೆಲ್ಲ ನಾನು ಯೋಚನೆ ಮಾಡ್ತೀನಿ ಅತ್ತೆ. ಇಲ್ಲ ಅತ್ತೆ, ನಾನು ಕೆಲಸ ಮಾಡೋರ್ಗೆ ಹಾಗೆ ನಾನು ಊಟನ ಹಾಕಿ ಕಳಿಸ್ತಾ ಇದ್ದೀನಿ. ಅಂಥದ್ರಲ್ಲಿ ಮನೆ ಮಗಳು ಇವಳಿಗೆ ನಾನು ಅಷ್ಟೇ ಇದನ್ನು ಮಾಡ್ತೀನಿ. ಅವಳು ಬಂದಿದ್ದಾಳೆ ಅಂತ ಹೇಳಿ ಶಾವಿಗೆ ಪಾಯಸ, ಶೇಂಗಾ ಹೋಳಿಗೆ ಎಲ್ಲ ಮಾಡಿದ್ವಿ. ಹಬ್ಬದ ಅಡುಗೆನ ಮಾಡಿದ್ದೀನಿ. ಇನ್ನು ಇವಳು ಕರಿತಾ ಇರ್ತೀನಿ ಅತ್ತೆ. ನೀವೇ ಯೋಚನೆ ಮಾಡಿ. ಅವಳು ನನಗೆ ನಾದಿ ಅಲ್ಲ, ತಂಗಿ ಥರ ಅಂತ ಅಂದ್ಕೊಂಡಿದ್ದೀನಿ, ಒಬ್ಬ ಫ್ರೆಂಡ್ ಅಂದ್ಕೊಂಡಿದ್ದೀನಿ. ಆದರೆ ಅವಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅತ್ತೆ. ಸಾಕು ಸುಮ್ಮನಿರುವೇನಿ. ನೀವು ಈ ರೀತಿ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮಾಡೋದೆಲ್ಲ ಮಾಡಿ ಇವಾಗ ನೋಡಿದ್ರೆ ಏನೋ ಒಂದು ನಾಟಕ ಮಾಡ್ತಾರೇನು? ಅಯ್ಯೋ, ಅತ್ತೆ ಜೊತೆ ಜಗಳಕ್ಕೆ ನಿಂತಾರ. ಏನಪ್ಪ ಮಾಡೋದು ಇವಾಗ? ಈ ಜಗಳ ಹೆಂಗಾದ್ರೆ ಇಲ್ಲಿಗೆ ನಿಲ್ಲಿಸ್ಬೇಕಲ್ಲ. ಅಕ್ಕ, ಪ್ರೇಮಕ್ಕ, ಶೇಂಗಾದ ಒಳಗೆ ತಿಂದು ನೋಡ್ತೀರಾ? ಯಾಕೆ ಅಳಾಕತ್ತೀರಿ? ನೀವು ಈ ರೀತಿ ಆಡಬೇಡ್ರಿ. ನೀವು ಎಷ್ಟು ಚೆನ್ನಾಗಿದ್ದೀರಾ, ಕ್ಯೂಟಾಗಿ ಗೊಂಬೆ ಥರ ಇದ್ದೀರಾ. ನೀವು ಅಳಾಕತ್ರ ಚೂರು ಚೆನ್ನಾಗೇ ಕಾಣಲ್ಲ. ನಿಜವಾಗ್ಲೂ ನೀವು ಇಷ್ಟು ಚೆನ್ನಾಗಿದ್ದೀರಾ. ನಿಮ್ಮ ಕೂದಲು ಎಷ್ಟು ಚೆನ್ನಾಗಿದೆ. ನೀವು ಹಾಕಿರೋ ಡ್ರೆಸ್ಸಲ್ಲಿ ನೀವು ಗೊಂಬೆ ಥರ ಕಾಣಿಸ್ತಾ ಇದ್ದೀರಾ. ಈ ಗೊಂಬೆ ಕಣ್ಣೀರು ಹಾಕಿದ್ರೆ ಚೆನ್ನಾಗೇ ಇರಲ್ಲ. ಅದಕ್ಕೆ ನೀವು ಇವಾಗ ಶಾವಿಗೆ ಪಾಯಸ ಮತ್ತು ಶೇಂಗಾದ ಒಳಗಿನ ಟೇಸ್ಟ್ ಮಾಡಿ ನೋಡೋ ಟೈಮು. ನಾನು ನಿಮ್ಗೆ ಹಾಕೊಂಡು ಬರಲಾ? ಹಾಂ, ಹೌದಾ? ಗೊಂಬೆ ಕಣ್ಣಲ್ಲಿ ನೀರು ಬಂದರೆ ಚೆನ್ನಾಗಿರಲ್ಲ ಅಲ್ವಾ? ಹೌದೌದು, ನಾನು ಸುಂದರಾಂಗಿ ಅಲ್ವಾ? ಎಷ್ಟು ಚೆನ್ನಾಗಿದ್ದೀನಿ. ಆದರೆ ನಮ್ಮಮ್ಮ ನೋಡು ಹೆಂಗೆ ಹೆಸರಿಟ್ಟಾಳ, ಪ್ರೇಮ ಅಂತ. ನಮ್ಮ ಅತ್ತಿಗೆ ನೋಡು, ಅವಳು ಅಷ್ಟು ಚೆನ್ನಾಗೇ ಇಲ್ಲ, ಆದರೂ ಐಶ್ವರ್ಯ ಅಂತ. ನೀನು ನೋಡು ಹೆಂಗಿದೆಯಾ, ಆದರೆ ನಿನ್ನ ಹೆಸರು ಸುಂದ್ರಿ ಅಂತ. ನೀನು ನೋಡೋಕೆ ಚೆನ್ನಾಗಿಲ್ಲ ಅಂದರೂ ನಿನ್ನ ಹೆಸರು ಸುಂದ್ರಿ. ನಮ್ಮ ಅತ್ತಿಗೆ ಪರವಾಗಿಲ್ಲ ಅಂದರು ಐಶ್ವರ್ಯ. ಆದರೆ ನಾನು ಇಷ್ಟು ಚೆನ್ನಾಗಿದ್ರು ನಮ್ಮಮ್ಮ ನನಗೆ ಪ್ರೇಮ ಅಂತ ಇಟ್ಟಿದ್ದಾಳ.
ಥ್ಯಾಂಕ್ ಯು. ನೀನು ಹೇಳಿರೋದಕ್ಕೆ ನನಗೆ ಇವತ್ತು ಫುಲ್ ಖುಷಿ ಆಯ್ತು. ಸರಿ ಸರಿ ಸರಿ, ಶೇಂಗಾದ ಹೋಳಿಗೆ ಮತ್ತು ಶಾವಿಗೆ ಪಾಯಸ ಹಾಕೊಂಬ, ಟೇಸ್ಟ್ ನೋಡೋಣ, ಸರಿನಾ? ಸರಿ ಅಕ್ಕ, ಇವಾಗಲೇ ಹಾಕೊಂಡು ಬರ್ತೀನಿ. ನೀವು ಅಲ್ಲಿ ಹಾಲಲ್ಲಿ ಕೂತ್ಕೋತೀರಾ ಅಥವಾ ಇಲ್ಲೇ ಕೂತ್ಕೋತೀರಾ? ನೀವು ಎಲ್ಲಿ ಕೂತ್ಕೋತೀರೋ ಅಲ್ಲಿಗೆ ನಾನು ಹಾಕೊಂಡು ಬರ್ತೀನಿ. ಗುಂಡ ಎಲ್ಲ ಹೋದ, ಅವನಿಗೂ ಕೂಡ ಹಾಕೊಂಡು ಬರ್ತೀನಿ, ಸರಿನಾ? ಸರಿ ಸರಿ, ಹಾಗೆ ಮಾಡು, ಬೇಗ ಹಾಕೊಂಡು ಬಾ, ಟೇಸ್ಟ್ ನೋಡೋಣ. ವೈನಿ, ಈ ರೀತಿ ನೀವು ಸಪಕ ಮಕ್ಕ ಮಾಡ್ಕೊಂಡು ನಿಂದಿರಬೇಡ್ರಿ. ನೀವು ಚಂದ ಕಾಣಂಗಿಲ್ಲ, ಸ್ವಲ್ಪ ಸ್ಮೈಲ್ ಮಾಡಿರಿ, ಚಲೋ ಕಾಣ್ತೀರಿ. ಬೇಗ ಹಾಕೊಂಡು ಬಾ, ನಾನು ಕಾಯ್ಕೊಂತ ಕುಂತಿರ್ತಾ ಇಲ್ಲಿ. ನನ್ನ ಮಗ ನಿನಗೋಸ್ಕರ ಕಾಯಕತ್ತಾನ, ಜಲ್ದಿ ತೊಗೊಂಡು ಬಾ. ಸರಿ ಅಕ್ಕ. ಹಬ್ಬ, ಹೆಂಗಾದ್ರೂ ಮಾಡಿ ಅತ್ತೆ ಮನ ಉಳಿಸ್ಬಿಟ್ಟೆ, ಇಲ್ಲ ಅಂದಿದ್ರೆ ಇನ್ನೂ ದೊಡ್ಡ ಜಗಳ ಆಗೋ ಥರ ಇತ್ತು. ಅತ್ತೆ ಮನ ಇವತ್ತು ನಾನು ಉಳಿತೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಏ ಮೂಳ, ಇನ್ನು ಮುಂದೆ ನಿನಗೈತು ಮಾರಿ ಹಬ್ಬ. ನನ್ನ ಮಗಳನ್ನ ಇಷ್ಟು ಕಾಡ್ತೀಯ ನೀನು? ನನ್ನ ಮಗಳನ್ನ ಇಷ್ಟು ಕಾಡ್ತಿದ್ಯಾ? ಅಲ್ಲ, ನಿಂಗೆ ದಾಡಿನ ಒಂದೀಟ ಹಬ್ಬಕ್ಕೆ ಮಗಳನ್ನ ಮನೆ ಕರಿಯಾಕ ನಿನಗೇನಾಗಿತ್ತ ಹಾಡಿಬಿಟ್ಟೆನ್ನ? ಹುಚ್ಚುಮೂಳ ತಂದ ಒಂದಿಟ್ಟು ಮನೆಗೆ ಕರೆದ ಒಂದು ಹೊತ್ತಿನ ಊಟ ನಿನಗೆ ಎಷ್ಟಾಗಿತ್ತ ಹಾಡಿಬಿಟ್ಟು? ಎಲ್ಲ ಗಳಿಸೋದು ನನ್ನ ಮಗ, ನನ್ನ ಗಂಡ. ಇನ್ನ ಮಟಾರು ದುಡಿದು ಈ ಮನೆಗೆ ತಂದು ಹಾಕ್ತಾರ. ನಿನಗೇನು ದಾಡಿ ನನ್ನ ಮಗಳಿಗೆ ನೀನು ಹಾಕಂಗಿಲ್ಲ ಅಂತಂದ್ರೆ? ಇಲ್ಲ ಅತ್ತೆ, ನಾನು ಯಾವತ್ತೂ ಹಂಗೆ ಮಾಡಿಲ್ಲ. ನಿನ್ನ ಮುಂದೆ ನೀವು ಹೇಳೋದೇ ಬೇಡ, ನಾನೇ ಕರಿತೀನಿ ಅವಳನ್ನ, ಸರಿನಾ ಅತ್ತೆ? ಏನಾದರೂ ಆಗಲಿ, ಏನಾದರೂ ಇರಲಿ, ಆದ್ರೆ ಅವಳನ್ನ ಕರೆಯೋದೆ ನಾನು ಏನೂ ಮಾಡಲ್ಲ, ಸರಿನಾ ಅತ್ತೆ? ಇಷ್ಟೆಲ್ಲ ಹೇಳಿದ್ಮೇಲೆ ಮಾಡೋದೇನಾಯ್ತು? ಮೊದಲೇ ಮಾಡಿದ್ರೆ ಮುಗಿದು ಹೋಗಿತ್ತಲ್ಲ. ಆತವ ನನ್ನ ಮಗಳಲ್ಲಿ ಕಾಕೊಂತ ಕುಂತಾಳೋ ಏ ಸುಂದ್ರಿ, ಹಾಕೊಂಡು ಹೋಗಿ ಕೊಡು. ನೋಡ್ಕೊತ ನಿಂತಾಳೆ ಇಲ್ಲಿ, ನೋಡ್ಕೊತ. ಏನಿಲ್ಲ ಇನ್ನು ಕತೆ ಹೇಳಾಕತ್ತೇನೆ ನಾನು. ಸರಿ ಅಜ್ಜಮ್ಮ, ಇನ್ನು ಮುಂದೆ ನಾನು ಈ ರೀತಿ ಮಾಡೋಂಗಿಲ್ಲ ಅತ್ತೆ, ನಂದೇ ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮಿಸೋದ ನಿನ್ನ ನಾನು ಕ್ಷಮಿಸ್ಬೇಕೇನ? ನಿನ್ನೂ ಇನ್ನು ಬಾಕಿ ಭಾಳ ಉಳ್ದಾವ. ನಿನಗೆ ಚಂದಾಗ ಪಾಠ ಕಲಿಸ್ತಾನೆ ನಾನು. ಹಿಂಗೆ ಬಿಟ್ರೆ ಹೆಂಗೆ? ನಿನಗೆ ಒಂದು ಗತಿ ಕಾಣಿಸ್ಬೇಕಲ್ಲ. ಮೊದಲಿಂದೆಲ್ಲ ಏನು ಮರ್ತು ಬಿಟ್ಟಿನ? ಏನು ನಾನು ಮರ್ತು ಬಿಟ್ಟೇನೆ ಅಂತ ಅನ್ಕೊಂಡ್ಬಿಟ್ಟೇನು ನೀನು? ನೋಡು, ನಾನು ಮರೆಯೋಂಗಿಲ್ಲ, ನಿನ್ನನ್ನು ನಾನು ಮರೆಯೋಕ್ಕೆ ಬಿಡೋಂಗಿಲ್ಲ. ನಾನು ಯಾವಾಗ ಏನು ಮಾಡಬೇಕು, ಎಲ್ಲಿ ಹೆಂಗಿರಬೇಕು ಅನ್ನೋದನ್ನು ನಿನಗೆ ಚಂದಾಗ ಕಲಿಸ್ಕೊಡ್ತಾನೆ. ಅತ್ತೆ, ಅದನ್ನೆಲ್ಲ ಮರ್ತು ಬಿಡಿ ಅತ್ತೆ. ಅದು ಆಗಿರೋದು ಆಗ ಹೋಗಿದೆ, ಏನು ಮಾಡೋಕ್ಕಾಗಲ್ಲ ಅತ್ತೆ. ಅವಾಗ ಹಂಗಾಗುತ್ತಂತ ನಂಗೆ ಏನಾದರೂ ಕನಸು ಬಿದ್ದಿತ್ತ? ನಿಮ್ಮ ಮಗ ನನ್ನ ಇಷ್ಟಪಟ್ಟರು, ನೀವು ಎಲ್ಲ ಒಪ್ಪಿ ತಾನೇ ನನ್ನ ಮದುವೆ ಮಾಡ್ಕೊಂಡಿರೋದು. ಆದ್ರೆ ನಾನು ಏನು ಮಾಡಿದೆ ಅತ್ತೆ? ಈಗ ನೋಡಿದ್ರೆ ನನ್ನ ಮಗ ಇಷ್ಟಪಟ್ಟಿರೋ ಹುಡುಗಿನ ನನಗೆ ಗೊತ್ತಿಲ್ಲದಂಗೆ ಅವ್ನು ಮದುವೆ ಮಾಡ್ಕೊಂಡು ಬಂದ, ನಾನು ಒಪ್ಕೊಂಡೆ. ಆದರೆ ಅವರಪ್ಪನೂ ಇನ್ನೂ ಬಂದಿಲ್ಲ, ಅವರಪ್ಪಗೆ ಗೊತ್ತಿಲ್ಲ. ನೀವು ಎಲ್ಲ ಒಪ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ, ಮಾವನೂ ಒಪ್ಕೊಂಡಿದ್ದಾರ. ಇನ್ನು ನೀವು ಒಬ್ಬರೇ ಒಪ್ಕೋಬೇಕು. ಆ ಹುಡುಗಿ ಏನು ಮಾಡಿದೆ ಅತ್ತೆ? ಪಾಪದ್ದದು, ಅದಕ್ಕೆ ತಾಯಿ ಇಲ್ಲ, ಮಲ್ತಾಯಿ ಕಾಟ ತುಂಬಾ ಇತ್ತು. ಮಲ್ತಾಯಿ ಅವಳಿಗೆ ಅಷ್ಟು ಕಾಟ ಕೊಟ್ಟಿದ್ದಾಳೈತೆ. ಇಲ್ಲೂ ಅವಳಿಗೆ ಆ ರೀತಿ ನಾವು ಹಿಂಸೆ ಕೊಡಬಾರ್ದು ಅತ್ತೆ. ಅದಕ್ಕಾಗಿ ನಾನು ಅವಳ ಚೆನ್ನಾಗಿ ನೋಡ್ಕೋತಾ ಇರೋದು. ಅದು ನಿಮ್ಗೆ ಒಂದು ಕಣ್ಣಿಗೆ ಬೆನ್ನೆ, ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಕಾಣ್ತಾ ಇದೆ ಅಂತ ಅನಿಸುತ್ತೆ. ನಾನೇನೋ ಪ್ರೇಮನ್ಗೆ ಯಾವತ್ತೂ ಮೋಸ ಮಾಡ್ತಾ ಇಲ್ಲ ಅತ್ತೆ. ನನಗೆ ಎಲ್ಲರೂ ಒಂದೇ, ನಾನು ಯಾರನ್ನೂ ಭೇದ ಭಾವ ಮಾಡಲ್ಲತ್ತೆ. ನೋಡೋಣ ಹಡ್ಬಿಟ್ಟು ಮುಂದೆ ಗೊತ್ತಾಗ್ತತಿ ನೀನು ಏನು ಒಳ್ಳೆಕಿದೆಯೋ ಕೆಟ್ಟಾಕಿದೆಯೋ ಅನ್ನೋದು ಮುಂದೆಲ್ಲ ಗೊತ್ತಾಗ್ತತಿ. ಈಗ ನನ್ನ ಮಗಳು ಕಾಯ್ಕೊಂತ ಕುಂತಾಳ, ಆಕೆಗೆ ಶೇಂಗಾದ ಹೋಳಿಗೆ ಶಾವಿಗೆ ಪಾಯಸ ಹಾಕಿ ಕೊಟ್ಟು ಕಳಿಸ. ಏನು ಅದು ಅನ್ನ ಸಾರ ಎಲ್ಲ ಮಾಡಿದ್ಮೇಲೆ ಊಟಕ್ಕೆ ಹಚ್ಚಿ ಎಲ್ಲರಿಗೂ. ನಾವು ಅಲ್ಲೇ ಕುಂತಿರ್ತೇವೆ, ಅಲ್ಲೇ ತೊಗೊಂಬಂದ ನೀಡ್ರಿ ಅತ್ತಿ ಸೊಸಿ ಸೇರಿ. ಹೋಗಿ ಮನೆ ಕೆಲಸಕ್ಕಿರ ಸೊಸಿ ಮಾಡ್ಕೊಂಡಾಳ ಸೊಸಿ. ನಿನ್ನ ಮಕ ನೋಡಿದ್ರೆ ನನಗೆ ಮೈಯೆಲ್ಲ ಉರ್ತೈತಿ. ನಿನ್ನ ಪ್ಯಾಶನ್ ನೋಡು, ಪ್ಯಾಶನ್. ನಾವತ್ತಾಗ ಹೋಗೋಣ, ಉದ್ದೊಂದು ತೋಳಿನ ಬ್ಲೌಸ್ ಹಾಕೊಳಾಕಿ ಹಾಫ್ ತೋಳಂತ, ಅದು ಒಂದ ಪಟ್ಟಿದ ಬ್ಲೌಸ್ ಹಾಕೊಳತ್ತಾಳು. ಹೊಟ್ಟೆಲ್ಲ ಕಾನು ಹಂಗೆ ಸೀರೆ ಉಡ್ಕೊಳಕತ್ತಾಳು. ಮೊದಲು ಎಂಥ ಸೀರೆ ಉಟ್ಕೋತಿದ್ದಿ, ಮೈಯೆಲ್ಲ ಮುಚ್ಚುವಂಥ ಸೀರೆ ಉಟ್ಕೋತಿದ್ದಿ. ಆಮೇಲೆ ಉದ್ದೊಂದು ತೋಳು ಇಲ್ಲಿವರೆಗೂ ತುದಿ ಕೈವರೆಗೂ ಬ್ಲೌಸ್ ಇರ್ತಿತ್ತು. ಈಗ ಹೇಳೋರು ಕೇಳೋರು ಇಲ್ಲ ಅನ್ನೋರಂಗ ನಿನಗೆ ಹೆಂಗೆ ತಿಳಿದಂಗನ ಟಿಕ್ಳಿ ಹಚ್ಕೊನಿಯ, ಬ್ಲೌಸ್ ಹಾಕೋನಿಯ, ಸಾಡಿ ಉಟ್ಕೊನಿಯ ಅಂತ ಮಾಡ್ತೀಯನ? ನಿನಗೆ ಚಂದಾಗ ಹೇಳ್ತಾನೆ ನಾನು, ನೀನು ಹಿಂಗಿರೋದಲ್ಲ, ನಿನ್ನ ಸೊಸಿಗನು ಹಾಫ್ ತೋಳಿನ ಬ್ಲೌಸಾಗ ಕೊಡ್ತೀಯನ? ಇನ್ನು ಮುಂದೆ ಚಂದಾಗ ಉಟ್ಕೊಂಡೆ ಇರಾಕ್ ಕಲ್ಕೊ, ಮುದಿಯಕಾದಿ. ಸರಿ ಅತ್ತೆ, ನೀವು ಹೆಂಗೆ ಹೇಳ್ತೀರ ನಾನು ಹಾಗೆ ಹೇಳ್ತೀನಿ. ಅವಾಗಿನ ಕಾಲ ಹಾಗಿತ್ತು, ಇವಾಗಿನ ಕಾಲ ಹೀಗೆ ಇದೆ. ಇವಾಗಿನ ಕಾಲದಲ್ಲೆಲ್ಲ ಮಾಡರ್ನ್ ಸೊಸೆ ಅಂದರೆ ಇರೋದು ಅತ್ತೆ. ಯಾರು ಇವಾಗಿನ ಹಳ್ಳಿ ಥರ ಯಾರು ಇರೋಕ್ಕೆ ಇಷ್ಟಪಡಲ್ಲ. ಯಾರು ಯಾಕೆ, ನಾನೇ ಇರಲ್ಲ ಅಂದಮೇಲೆ ನನ್ನ ಸೊಸೆ ಯಾಕಿರ್ತಾಳೆ?